ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ಎಲ್ಲ ದೇವಸ್ಥಾನನೂ ತುಂಬ ರಶ್ ಇರುತ್ತೆ ಅಂತ ನಾವು ಬಂದಿದ್ದೆ ಚಿತ್ತನಹಳ್ಳಿಯಮ್ಮನ ದೇವಸ್ಥಾನ. ಇದು ಮಂಡ್ಯದಿಂದ 7 ಕಿಲೋಮೀಟರಲ್ಲಿದೆ. ಮಂಡ್ಯ ಸುತ್ತಮುತ್ತ ಇರೋರಿಗೆಲ್ಲ ಈ ದೇವಸ್ಥಾನ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇದು ಪಟ್ಲದಮ್ಮನ ದೇವಸ್ಥಾನ. ಇದ್ರ ಹಿಂದೆ ಇರೋದು ಚಿತ್ತನಹಳ್ಳಿಯಮ್ಮನ ದೇವಸ್ಥಾನ. ಇವತ್ತು ಭಾನುವಾರ ಅಂತ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ರಶ್ ಏನಿರಲಿಲ್ಲ, ಫ್ರೀಯಾಗೇ ಇತ್ತು. ದೇವ್ರ ದರ್ಶನ ಎಲ್ಲ ನೀಟಾಗಿ ಮಾಡಿದ್ವಿ. ಇಲ್ಲೇನಪ್ಪ ಅಂದರೆ ಭಾನುವಾರ ಎಲ್ಲ ಮರಿ ಕುಯ್ಯೋರೆಲ್ಲ ಕುಯ್ತಿರ್ತಾರೆ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಲಿ ಬಂದು ತಡೆ ಓಡಿಸಿದ್ರೆ ತುಂಬ ಒಳ್ಳೆಯದು. ಈ ದೇವ್ರ ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ದೇವಸ್ಥಾನದ ಅಂಗಳದಲ್ಲಿ ಸ್ವಲ್ಪ ಕೂತ್ಕೊಂಡ್ರೆ ಮೈಂಡ್ ರಿಲೀಫ್ ಆಗುತ್ತೆ. ಕೂತ್ಕೊಂಡು ಹಂಗೆ ಒಂದು 5 ನಿಮಿಷ ಪ್ರಸಾದ ಕೊಟ್ಟರು. ಪ್ರಸಾದ ಅಂದರೆ ತಿನ್ನೋ ಪ್ರಸಾದ ಅಲ್ಲ, ಹೂವು ಕೊಟ್ಟರು. ನನಗೆ 5 ಹೂವು ಸಿಕ್ಕಿತ್ತು. 5 ಹೂವು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಏನು ಒಳ್ಳೇದಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಮುಂದೆ ಆದರೂ ಆಗ್ಬೋದೇನೋ. ದೇವ್ರ ದರ್ಶನ ಎಲ್ಲ ಮುಗಿಸಿ ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದು ಕೆಲಸ ಎಲ್ಲ ಮುಗಿಸಿ ಹಾಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಅದು ಇದು ಅಂತ ಮಾತಾಡ್ತಾ ಇದ್ವಿ. ಹುಷಾರಿಲ್ಲ ಅಂತಲ್ಲ, ರಾತ್ರಿ ದೇವ ಅಂತ ಇವತ್ತು ಸಾಂಬಾರ್ಗೆ ಉಪ್ಪು ಸಾಂಬಾರು ಮಾಡಿದ್ವಿ. ನಮ್ಮ ರವಿ ಮಾವನಿಗೆ ಬೇರೆ ಸಾಂಬಾರು ಯಾವುದೂ ಇಷ್ಟ ಆಗಲ್ಲ, ಉಪ್ಪು ಸಾಂಬಾರು ಅಂದರೆ ಇಷ್ಟ. ಉಪ್ಪು ಸಾಂಬಾರು ಕೊಟ್ಟರೆ 3 ಟೈಮು ನೀಟಾಗಿ ಊಟ ಮಾಡ್ತಾರೆ. ಮಟನ್ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ ಇವ್ರಿಗೆ. ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ರಂಗೋಲಿನ ಮಾಡ್ಕೊಳ್ಳೋಣ ಮನೇಲೇ ಅಂತ ಈ ಥರ ಮಾಡಿದೆ. OHP ಶೀಟು ಮತ್ತು ರಂಗೋಲಿ ಪೌಡ್ರಿಂದ ಮಾಡಿರೋದು. ಫೈನಲಾಗಿ ಲುಕ್ಕು ಈ ಥರ ಬಂತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ.